ಬಿಸಿ ಬಿಸಿ ನೀರ್ ದೋಸೆ ಜೊತೆ ಮಲ್ನಾಡ್ ಸ್ಟೈಲ್ ನ ಚಿಕನ್ ಸುಕ್ಕ ಎಷ್ಟು ಒಳ್ಳೆ ಕಾಂಬಿನೇಷನ್ ಗೊತ್ತಾ. ನೀರ್ ದೋಸೆ ಜೊತೆ ಈ ಚಿಕನ್ ಸುಕ್ಕ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದು ನೀರ್ ದೋಸೆ ಜೊತೆ ಮಾತ್ರ ಅಲ್ಲ, ಚಪಾತಿ ಅನ್ನಕ್ಕೆ ಯಾವ್ದ್ರ ಜೊತೆ ಆದ್ರೂ ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿಗೆ ಯಾವುದೇ ಮಸಾಲಾ ಪದಾರ್ಥಗಳನ್ನ ರುಬ್ಬೋ ಅವಶ್ಯಕತೆ ಇಲ್ಲ, ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ರೆಸಿಪಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗ್ ಮಾಡೋದು ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ಗೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾ, ಅರ್ಶನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರಿಡ್ಜ್ ಅಲ್ಲಿ ಅಥವಾ ಹೊರಗಡೆ ಇದನ್ನ ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಮಾಡಕ್ ಇಡಿ. ಪ್ಯಾನ್ ಗೆ ಎಣ್ಣೆ ಹಾಕಿ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದ ಚಿಕನ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡು 15 ನಿಮಿಷ ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಕುಕ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ರುಬ್ಕೊಂಡಿರೋ ಕಾಯಿ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ಮಲ್ನಾಡ್ ಸ್ಟೈಲ್ ನ ಚಿಕನ್ ಸುಕ್ಕ ತಯಾರಾಗುತ್ತೆ. ಇದನ್ನ ನೀರ್ ದೋಸೆ ಜೊತೆ ಮಾತ್ರ ಅಲ್ಲ, ಚಪಾತಿ, ಇಡ್ಲಿ, ದೋಸೆ, ಅನ್ನ ಯಾವ್ದ್ರ ಜೊತೆ ತಿನ್ನೋದಕ್ಕೂ ತುಂಬಾನೇ ಅದ್ಭುತವಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.